ಹಲೋ ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ. ನಾನು ಇವತ್ತೊಂದು ಒಳ್ಳೆ ಬೆಂಡೆಕಾಯಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೇನೆ. ಈ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ನಾನೇನು ಮಾಡಿದೆ ಅಂದರೆ, ಒಂದು ಬಾಣಲಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ, ಜೀರಿಗೆ, ಕರಿಬೇವು, ಬ್ಯಾಡಗಿ ಮೆಣಸು ಇಷ್ಟನ್ನು ಹಾಕ್ಕೊಂಡು ಬೆಂಡೆಕಾಯಿನೆಲ್ಲ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಕಟ್ ಮಾಡಿ ಇಟ್ಕೊಂಡಿರುವ ಬೆಂಡೆಕಾಯಿಯನ್ನು ಈಗ ಹಾಕಿ ಎಲ್ಲ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲೆ ಇದು ಹಾಕಿ ಚೆನ್ನಾಗಿ ತುಂಬ ಹೊತ್ತು ಹೀಗೆ ಕಲಕ್ತಾನೆ ಇರಬಾರ್ದು. ಇದು ಮನೆಯಲ್ಲೇ ಬೆಳೆದಿರುವಂಥ ತೊಂಡೆಕಾಯಿ, ನೀವು ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ಹಾಗೆ ಹೀಗೆ ತಿರ್ಸ್ತಾ ಅದು ಫ್ರೈ ಆಗುತ್ತೆ. ನಮ್ಮ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕು, ಕಮೆಂಟ್ಸು, ಸಬ್ಸ್ಕ್ರೈಬು ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ. ನಮ್ಮ ಕುಂದಾಪುರ ಅಡುಗೆ ಯಾವ ಥರ ಇರುತ್ತೆ ಅಂತ ನೋಡಿ. ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಹಾಕಿಬಿಟ್ಟು ಹಾಗೆ ಮಗ್ಚುತ್ತಾನೆ ಸಣ್ಣ ಉರಿಯಲ್ಲಿ ಅದು ಫ್ರೈ ಆಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಇದು ಮಾಡ್ತಾ ಇರಬೇಕು. ಇವಾಗ ಫ್ರೈ ಆಗಿದೆ, ಮುಕ್ಕಾಲು ಭಾಗ ಆಗ್ತಾ ಬಂತು. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಹಾಗೆ ಮುಚ್ಚಿ ಇಟ್ಬಿಡ್ತೀನಿ. ಹಾಗೆ ನಿಧಾನ ಬೇಯ್ತಾ ಇರುತ್ತೆ. ಬೆಂಡೆಕಾಯಿಯಿಂದ ಏನೆಲ್ಲ ಮಾಡ್ಬೋದು. ಬೆಂಡೆಕಾಯಿ ಗೊಜ್ಜು, ಪಲ್ಯ. ಉಪ್ಪು ಹಾಕ್ಬಿಟ್ಟಿದ್ದೀನಿ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ರೆ ಅದು ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಬೆಂಡೆಕಾಯಿ ಪಲ್ಯ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಗೊಜ್ಜು ಸಹ ಇಷ್ಟ ಆಗುತ್ತೆ. ಸಾಂಬಾರು ಒಬ್ಬೊಬ್ರು ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡಲ್ಲ. ಹಾಗೆ ಬೇಯ್ತಾ ಇರುತ್ತೆ. ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಒಂದು ಚಿಕ್ಕದು ಬಾಣಲಿ ಕಡಾಯಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಜೀರಿಗೆ, 2 ಮೆಂತ್ಯ ಕಾಳು, 10 ಇದು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಹಾಗೆ 4-5-6 ಬ್ಯಾಡಗಿ ಮೆಣಸನ್ನು ಕೂಡ ಇದ್ರ ಜೊತೆ ಹಾಕಿ ಫ್ರೈ ಮಾಡ್ತೀನಿ. ಚೆನ್ನಾಗಿ ಫ್ರೈ ಮಾಡಿದ್ರಲ್ಲ ಇದೆ. ತುಂಬ ಜಾಸ್ತಿ ಫ್ಲೇಮ್ ಉರಿ ಇಟ್ಕೋಬಾರ್ದು, ತುಂಬ ಚಿಕ್ಕದಾಗಿರ್ಬೋದು, ಮೀಡಿಯಮ್ ಆಗಿ ಇಟ್ಕೊಂಡು ಇದೆಲ್ಲ ಫ್ರೈ ಮಾಡಿ ತೆಂಗಿನಕಾಯಿ ತುರಿನೂ ಅದಕ್ಕೆ ಹಾಕಿ ಸ್ವಲ್ಪ ಬಾಡಿಸಿ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ಮಿಕ್ಸಿಯಲ್ಲಿ ರುಬ್ಬಿ ಸೈಡಿಗೆ ಇಟ್ಕೊತೀನಿ. ಇವಾಗ ಬೆಂಡೆಕಾಯಿ ಮುಕ್ಕಾಲು ಭಾಗ ಬೆಂದಿದೆಯಲ್ಲ ಫ್ರೆಂಡ್ಸ್, ಹಾಗೆ ನೋಡ್ತಾ ಇರಿ. ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲ ಹಾಕ್ಬಿಡ್ತೀನಿ. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೋದು, ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು. ತುಂಬ ನೀರು ಥರ ಆದರೆ ಗೊಜ್ಜು ಚೆನ್ನಾಗಿರಲ್ಲ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿದೆ. ಇನ್ನೂ ಬೇಕಾದರೆ ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಹಣ್ಣಿನ ರಸ ನೀರಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಇದಕ್ಕೆ ಏನಂದರೆ ಇದು ಬೇಡ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ರಸ ಮಾಡಿಕೊಂಡ್ರೆ ಸಾಕು. ಈಗ ನಾವು ಆವಾಗನೇ ಹುರಿದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮ ಎಲ್ಲ ಅಡುಗೆ ಮಾಡುವರು. ಉಪ್ಪು ಹಾಕ್ತೀನಿ, ಸ್ವಲ್ಪ ಕಡಿಮೆ ಇದೆ. ಆವಾಗ ಅದೇ ಹೇಳಿದ್ನಲ್ಲ, ಆವಾಗೆಲ್ಲ ಅಡುಗೆ ಮಾಡುವಾಗ ಮನೇಲಿ ಸಾಂಬಾರು ಬಟ್ಲಂತ ಇತ್ತು, ಎಲ್ಲ ಫ್ರೈ ಮಾಡಿ ಹಾಕ್ಕೊತಿದ್ರು ಫ್ರೆಂಡ್ಸ್. ನೋಡಿ, ಆಯಿತು. ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಬಾಯ್.